ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಸೋತೆ ಎಂದು ನೀ ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡ, ಏಕೆಂದರೆ ಯಾರಿಗೆ ಗೊತ್ತು ಆ ಹೆಜ್ಜೆ ನಿನ್ನ ಇತಿಹಾಸವನ್ನೇ ಸೃಷ್ಟಿ ಮಾಡುವ ಹೆಜ್ಜೆಯಾಗಿರಬಹುದು. ಕಷ್ಟ ಕಲಿಸುತ್ತದೆ, ಸುಖ ಮೆರೆಸುತ್ತದೆ. ಒಳ್ಳೆಯತನ ಮತ್ತು ಆತ್ಮವಿಶ್ವಾಸ ಮಾತ್ರ ನಮ್ಮನ್ನು ಬಾನೆತ್ತರಕ್ಕೆ ಬೆಳೆಸುತ್ತದೆ. ಆತ್ಮವಿಶ್ವಾಸದ ಪ್ರತಿರೂಪವಾದ ಸಿಂಹರಾಶಿಯವರ ಬಾಲ್ಯ, ಯೌವನ, ವೃದ್ಧಾಪ್ಯ ಜೀವನ, ಸಿಂಹರಾಶಿಯವರ ಮಕ್ಕಳ ಗುಣ ಸ್ವಭಾವಗಳ ಬಗ್ಗೆ, ವೈವಾಹಿಕ ಜೀವನ ಹೇಗಿರುತ್ತದೆ, ನಿಮ್ಮ ಜೀವನದಲ್ಲಿ ಗೋಲ್ಡನ್ ಟೈಮ್ ಪ್ರಾರಂಭವಾಗುವ ವರ್ಷದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮೊದಲಿಗೆ ಸಿಂಹರಾಶಿಯವರ ಬಾಲ್ಯ ಜೀವನದ ಬಗ್ಗೆ ನೋಡೋಣ. ಸಿಂಹರಾಶಿಯ ಅಧಿಪತಿ ಗ್ರಹಗಳ ರಾಜನಾದಂತಹ ಸೂರ್ಯಗ್ರಹ. ಈ ಸೂರ್ಯನ ಹೊಳಪು, ತೇಜಸ್ಸು ಸಿಂಹರಾಶಿಯ ಮಕ್ಕಳು ಚಿಕ್ಕವರಿದ್ದಾಗಲೇ ಅವರ ಕಣ್ಣಿನಲ್ಲಿ ಒಂದು ತೇಜಸ್ಸು, ವರ್ಚಸ್ಸನ್ನು ಕಾಣಬಹುದು. ನಿಮ್ಮ ಕುಟುಂಬದವರು, ಸಮಾಜದವರು ಈ ಮಗು ದೊಡ್ಡವನಾದ ಮೇಲೆ ತುಂಬ ಬುದ್ಧಿವಂತ, ಸಕ್ಸಸ್ಫುಲ್ ಪರ್ಸನ್ ಆಗುವಂತಹ ಭವಿಷ್ಯವಾಣಿಯನ್ನು ನುಡಿದಿರುತ್ತಾರೆ. ನೀವು ಚಿಕ್ಕವರಿದ್ದಾಗಲೇ ನಿಮ್ಮಲ್ಲಿ ವಿಲ್ ಪವರ್, ಆತ್ಮವಿಶ್ವಾಸ ತುಂಬಿರುತ್ತದೆ. ನಿಮ್ಮ ಹಾವಭಾವದಲ್ಲಿ ವಿಭಿನ್ನತೆಯನ್ನು ಕಾಣಬಹುದು. ಶಾಲೆಯಲ್ಲಿ ಟೀಮ್ ಲೀಡರ್ ಆಗಿರುತ್ತೀರಾ. ಎಲ್ಲರಿಗಿಂತ ಡಿಫ್ರೆಂಟ್ ಆಗಿ ಮಾತನಾಡುವುದು, ವಿಭಿನ್ನವಾಗಿ ಯೋಚಿಸುವುದು, ಶೀಘ್ರವಾಗಿ ಕೋಪ ಮಾಡಿಕೊಳ್ಳುವಂತಹ ಗುಣ ನಿಮ್ಮ ಬಾಲ್ಯದಿಂದಲೇ ಬಂದಿರುತ್ತದೆ. ತನ್ನನ್ನು ತಾನು ಡಿಫ್ರೆಂಟ್ ಆಗಿ ಪ್ರದರ್ಶನ ಮಾಡಿಕೊಳ್ಳುತ್ತೀರಾ. ಬಾಲ್ಯದ ಪ್ರಾರಂಭಿಕ ಹಂತದಲ್ಲಿ ಓದುವುದರಲ್ಲಿ, ಬರೆಯುವುದರಲ್ಲಿ ಮೀಡಿಯಂ ಆಗಿ ಇರುತ್ತೀರಾ. ಆದರೆ ಲೈಫ್ನ ಎಂಜಾಯ್ ಮಾಡುವಂತಹ ಕನಸನ್ನು ಕಟ್ಕೊಂಡಿರ್ತೀರಾ. ಟೇಸ್ಟಿ ಫುಡ್ಗಳನ್ನು, ಜಂಕ್ ಫುಡ್ಗಳನ್ನು ಸೇವಿಸಲು ಇಚ್ಛಿಸುತ್ತೀರಾ. ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ಡನ್ನು ಸವಿಯಲು ತುಂಬ ಇಷ್ಟಪಡ್ತೀರಾ. ಶತ್ರುಗಳನ್ನೇ ಸ್ನೇಹಿತರನ್ನಾಗಿಸುವಂತಹ ಗುಣದವರು. ಸ್ನೇಹಿತರನ್ನು ಶತ್ರುಗಳಾಗಿ ಸಹ ಮಾಡಿಕೊಳ್ಳುತ್ತೀರಾ. ಸಿಂಹರಾಶಿಯವರ ಯೌವನದ ಬಗ್ಗೆ ನೋಡೋಣ. ಸಿಂಹರಾಶಿಯವರು ಯಾವ ಕೆಲಸವನ್ನು ಎಲ್ಲಿ, ಹೇಗೆ, ಯಾವ ರೀತಿ ಮಾಡಿದರೆ ಸಕ್ಸಸ್ಫುಲ್ ಆಗುತ್ತದೆ ಎಂಬುವಂತಹ ಪೂರ್ವಾಪರವನ್ನು ತಿಳಿದುಕೊಂಡಿರುವಂತಹ ಬುದ್ಧಿವಂತರು, ಚಾಣಾಕ್ಷರು. ಯಾವುದೇ ಕೆಲಸವಾಗಲಿ, ಎಂತಹದೇ ಕೆಲಸವಾದರೂ ಸರಿ, ಹೆದರದೆ ಆತ್ಮವಿಶ್ವಾಸದಿಂದ ಕೆಲಸ ಮಾಡುವ ವರ್ಕೋಹಾಲಿಕ್ ಅಂತಲೇ ಕರಿಬೋದು ನಿಮ್ಮನ್ನು. ಕೆಲಸ, ಸಾಧನೆ ಎಂಬ ವಿಷಯ ಬಂದರೆ ಸಮಯವನ್ನು ಲೆಕ್ಕಿಸದೆ ಹಗಲು ರಾತ್ರಿ ಎನ್ನದೆ ಹಾರ್ಡ್ ವರ್ಕ್ ಮಾಡುವಂತಹ ಛಲಗಾರರಾಗಿರುತ್ತೀರಾ. ಯಾರಿಗಾದರೂ ಮಾತು ಕೊಟ್ಟರೆ ಆ ಮಾತನ್ನು, ಆ ಭಾಷೆಯನ್ನು ಯಾವುದೇ ಕಾರಣಕ್ಕೂ ಮುರಿಯುವುದಿಲ್ಲ. ಸಹಾಯ ಮಾಡುವಂತಹ ಉದಾರಿ ಸ್ವಭಾವದವರು. ಗುಂಪಿನಲ್ಲಿ ಎದ್ದು ಕಾಣುವಂತಹ ಆಕರ್ಷಕ ವ್ಯಕ್ತಿತ್ವದವರು. ನಿಮ್ಮ ಮಾತಿನಲ್ಲಿ ಒಂದು ಗತ್ತು, ಗಾಂಭೀರ್ಯವನ್ನು ಕಾಣಬಹುದು. ಯಾರಿಗೂ ಹೆದರುವುದಿಲ್ಲ. ರಾಜನ ರಾಶಿ. ರಾಜ ಯಾರಿಗಾದರೂ ಹೆದರಿಕೊಳ್ಳಲು ಸಾಧ್ಯನಾ? ನೀವು ಅಷ್ಟೇ, ಯಾರಿಗೂ ಭಯಪಡುವುದಿಲ್ಲ. ತನ್ನ ಯೌವನಾವಸ್ಥೆಯಲ್ಲಿ ಆಟಿಟ್ಯೂಡ್, ಅಹಂಭಾವನೆ, ನಾನು ಮಾಡೇ ಮಾಡುತ್ತೇನೆ ಎಂಬಂತಹ ಆತ್ಮಸ್ಥೈರ್ಯವುಳ್ಳವರಾಗಿರುತ್ತೀರಾ. ತನ್ನ ಕಾರ್ಯಕ್ಷೇತ್ರದಲ್ಲಿ ವಿಭಿನ್ನವಾದಂತಹ ಛಾಪನ್ನು ಮೂಡಿಸುತ್ತೀರಾ. ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರೋದಕ್ಕೆ ಇಷ್ಟಪಡ್ತೀರಾ. ನಿಮ್ಮ ಕೋಪದ ಗುಣದಿಂದ, ನೀವು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತನಾಡುವ ಗುಣದಿಂದ ನಿಮಗೆ ಶತ್ರುಗಳು ಹುಟ್ಟಿಕೊಳ್ತಾರೆ. ಹಣಕ್ಕಿಂತ ಗೌರವಕ್ಕೆ ಹೆಚ್ಚು ಮಹತ್ವ ಕೊಡುವ ಸ್ವಾಭಿಮಾನಿಗಳಾಗಿರುತ್ತೀರಾ. ನಿಮ್ಮ ಗೌರವಕ್ಕೆ, ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾದರೆ ಅಂತಹ ಜಾಗದಲ್ಲಿ ಒಂದು ಕ್ಷಣವೂ ನಿಲ್ಲುವುದಿಲ್ಲ. ತನ್ನ ತಂದೆ ತಾಯಿಯನ್ನು ಪ್ರೀತಿಸುತ್ತೀರಾ, ಗೌರವಿಸುತ್ತೀರಾ. ಆದರೆ ನಿಮ್ಮ ಪ್ರೀತಿಯನ್ನು ಅವರ ಮುಂದೆ ವ್ಯಕ್ತಪಡಿಸುವುದಿಲ್ಲ. ತುಂಬ ರೊಮ್ಯಾಂಟಿಕ್ ಆಗಿರುತ್ತೀರಾ. ಸಿಂಹರಾಶಿಯವರ ವೃದ್ಧಾಪ್ಯ ಜೀವನದ ಬಗ್ಗೆ ನೋಡೋಣ. ನೀವು ವೃದ್ಧಾಪ್ಯದಲ್ಲಿ ತುಂಬ ಆಧ್ಯಾತ್ಮಿಕತೆಯ ಕಡೆಗೆ ಒಲವನ್ನು ತೋರಿಸುತ್ತೀರಾ. ತನ್ನ ಕುಟುಂಬದವರಿಗೂ, ಮಕ್ಕಳಿಗೂ, ಸ್ನೇಹಿತರಿಗೂ ರೋಲ್ ಮಾಡೆಲ್ಗಳಾಗಿರುತ್ತೀರಾ. ನಿಮ್ಮ ತಲೆಯಲ್ಲಿ ಕೂದಲು ಉದುರಲು ಪ್ರಾರಂಭವಾಗುತ್ತದೆ. ಕಣ್ಣಿನಲ್ಲಿ ಉರಿ, ಕಣ್ಣಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳು, ಜಾಯಿಂಟ್ ಪೇನ್, ಕಾಲು ನೋವನ್ನು ಅನುಭವಿಸಬೇಕಾಗುತ್ತದೆ. ಸಿಂಹರಾಶಿಯವರು ವಯಸ್ಸಾದರೂ ಟ್ರಿಪ್ಗೆ ಹೋಗುವುದು, ರುಚಿಯಾದ ಆಹಾರ ಸೇವನೆ ಮಾಡಲು ಇಷ್ಟಪಡ್ತೀರಾ. ತಾನು ದುಡಿದಂತಹ ಹಣವನ್ನು ತನ್ನ ಮೇಲೆ ಖರ್ಚು ಮಾಡಿಕೊಳ್ಳಬೇಕು, ಇನ್ವೆಸ್ಟ್ ಮಾಡಿಕೊಳ್ಳಬೇಕು, ಲೈಫ್ನ ಎಂಜಾಯ್ ಮಾಡಬೇಕು ಎನ್ನುವಂತಹ ಮನಸ್ಥಿತಿಯವರು. ವಯಸ್ಸಾದರೂ ಗತ್ತು, ಗಾಂಭೀರ್ಯ, ಎಂಜಾಯ್ಮೆಂಟ್ ಮೂಡಲ್ಲೇ ಇರುತ್ತೀರಾ. ಸಿಂಹರಾಶಿಯವರನ್ನು ವೃದ್ಧಾಪ್ಯದಲ್ಲಿಯೂ ಜನರು ನಿಮ್ಮನ್ನು ಗುರುತಿಸುತ್ತಾರೆ, ಗೌರವಿಸುತ್ತಾರೆ. ಸಿಂಹರಾಶಿಯವರ ಮಕ್ಕಳ ಗುಣಗಳ ಬಗ್ಗೆ ನೋಡೋಣ.
ನಿಮ್ಮ ಮಕ್ಕಳು ಜ್ಞಾನವಂತರಾಗಿರುತ್ತಾರೆ. ಸಿಂಹ ರಾಶಿಯವರು ಯಾರ ಮುಂದೆನೂ ತಲೆ ತಗ್ಗಿಸುವುದಿಲ್ಲ, ಸೋಲುವುದಿಲ್ಲ. ಆದರೆ ನೀವು ನಿಮ್ಮ ಜೀವನ ಸಂಗಾತಿ ಹಾಗೂ ನಿಮ್ಮ ಮಕ್ಕಳ ಮಾತಿಗೆ ಮಾತ್ರ ಸೋಲುತ್ತೀರಾ. ಅವರ ಮಾತನ್ನು ಒಪ್ಪಿಕೊಳ್ಳಲು ಸಿದ್ಧವಾಗಿರುತ್ತೀರಾ. ನಿಮ್ಮ ಮಕ್ಕಳನ್ನು ತುಂಬ ಪ್ರೀತಿ ಮಾಡುತ್ತೀರಾ. ಮಕ್ಕಳ ಮಾತನ್ನು ಕೇಳುತ್ತೀರಾ. ನಿಮ್ಮ ಮಕ್ಕಳು ಸ್ಪೋರ್ಟ್ಸಲ್ಲಿ ಆಸಕ್ತಿ ಉಳ್ಳವರು. ಆನ್ಲೈನ್ ಮೊಬೈಲ್ಗಳ ಬಗ್ಗೆ ಹೆಚ್ಚಾಗಿ ತಿಳಿದುಕೊಂಡಿರುತ್ತಾರೆ. ಶಾಪಿಂಗಲ್ಲಿ ಆಸಕ್ತಿ, ಹೊರಗಡೆ ಸುತ್ತಾಡುವಂತಹ ಆಸೆ ಆಕಾಂಕ್ಷೆ ಉಳ್ಳವರು. ನಿಮ್ಮ ಮಕ್ಕಳು ಉತ್ತಮ ಸಂಸ್ಕಾರವಂತರಾಗಿರುತ್ತಾರೆ. ನಿಮ್ಮ ಮಕ್ಕಳು ಪ್ರಾರಂಭದ ದಿನಗಳಲ್ಲಿ ಉತ್ತಮ ವಿದ್ಯಾಭ್ಯಾಸ ಮಾಡಿದರೂ ಕ್ರಮೇಣವಾಗಿ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಕಡಿಮೆಯಾಗುತ್ತಾ ಬರುತ್ತದೆ. ನಿಮ್ಮ ಮಕ್ಕಳು ಆಧ್ಯಾತ್ಮದಲ್ಲಿ ಆಸಕ್ತಿ ಉಳ್ಳವರಾಗಿರುತ್ತಾರೆ. ದೊಡ್ಡವರನ್ನು, ಗುರುಗಳನ್ನು ಗೌರವಿಸುತ್ತಾರೆ. ಸಿಂಹರಾಶಿಯವರ ವೈವಾಹಿಕ ಜೀವನದ ಬಗ್ಗೆ ನೋಡೋಣ. ಸಿಂಹರಾಶಿಯವರಿಗೆ ಕೋಪ, ನಿಮ್ಮ ಜೀವನ ಸಂಗಾತಿಗೆ ಹಠದ ಸ್ವಭಾವ. ನಿಮ್ಮಿಬ್ಬರ ಮಧ್ಯೆ ಡಿಫರೆನ್ಸ್ ಆಫ್ ಒಪಿನಿಯನ್ ಕಾಣಬಹುದು. ನಿಮ್ಮ ಮಾತನ್ನು ನಿಮ್ಮ ಲೈಫ್ ಪಾರ್ಟ್ನರ್ ಒಪ್ಪಿಕೊಳ್ಳೋದಿಲ್ಲ. ಅವರ ಮಾತುಗಳನ್ನು ನೀವು ಒಪ್ಪುವುದಿಲ್ಲ. ನಿಮ್ಮಿಬ್ಬರ ಮಧ್ಯೆ ವೈಮನಸ್ಸುಗಳು ಇದ್ದೇ ಇರುತ್ತವೆ. ಏನೇ ಆದರೂ ಉತ್ತಮ ವೈವಾಹಿಕ ಜೀವನವನ್ನು ಮುಂದುವರಿಸಿಕೊಂಡು ಹೋಗಬೇಕು ಎನ್ನುವಂತಹ ಉದ್ದೇಶದಿಂದ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಎಷ್ಟೇ ಜಗಳ, ಅಬ್ಸ್ಟಕಲ್ಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದರೂ ಹೊಂದಿಕೊಳ್ಳುವಂತಹ ಪ್ರಯತ್ನವನ್ನು ಇಬ್ಬರ ಕಡೆಯಿಂದನೂ ಕಾಣಬಹುದು. ಇಬ್ಬರು ಮಾಡುತ್ತಿರೋ ಪ್ರಯತ್ನವನ್ನು ಕೆಲವೊಂದು ಬಾರಿ ಟೆಂಪರವರಿಯಾಗಿ ಸಪರೇಷನ್ ಆಗುವಂತಹ ಸಾಧ್ಯತೆಗಳು ಇವೆ. ಆದ್ದರಿಂದ ನೀವು ಕೋಪವನ್ನು ಕಡಿಮೆ ಮಾಡಿಕೊಳ್ಳಬೇಕು. ನಿಮ್ಮ ಲೈಫ್ ಪಾರ್ಟ್ನರ್ ಹಠವನ್ನು ಬಿಟ್ಟರೆ ವೈವಾಹಿಕ ಜೀವನ ಸುಖಕರ ಹಾಗೂ ಆನಂದವಾಗಿರುತ್ತದೆ. ಸಿಂಹರಾಶಿಯವರಿಗೆ 26ನೇ ವಯಸ್ಸಿನ ನಂತರ ನಿಮ್ಮ ಜೀವನದಲ್ಲಿ ಪ್ರೊಫೆಷ್ನಲಿ, ಫೈನಾನ್ಷಿಯಲಿ ಸಕ್ಸಸ್ಸನ್ನು ಕಾಣಬಹುದು. ನಿಮ್ಮ ಜೀವನದಲ್ಲಿ ದೊಡ್ಡ ಪಾಸಿಟಿವ್ ಪರಿವರ್ತನೆಗಳು ನಡೆಯಲು ಪ್ರಾರಂಭವಾಗುತ್ತದೆ. ನಿಮ್ಮ ಜೀವನದ ಗೋಲ್ಡನ್ ಟೈಮ್ ಪ್ರಾರಂಭವಾಗುವಂತಹ ವರ್ಷ 26ನೇ ವರ್ಷದ ನಂತರ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.